ರಾಜ, ನಿನ್ನ ಜೊತೆ ಮಾತಾಡಿ ಮಾತಾಡಿ ನನಗೂ ನಿನಗೂ ಒಂದು ಥರ ಸ್ನೇಹ ಬೆಳೆದು ಬಿಟ್ಟಿದೆ. ಹಾಗೆ ನಿನಗೆ ಮತ್ತೆ ಮತ್ತೆ ಕತೆ ಹೇಳುದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನೀನಂತೂ ನನಗೆ ಕಿಂಚಿತ್ತೂ ಹೆದರಲ್ಲ. ಆದ್ರೆ ಮನುಷ್ಯರು ದೆವ್ವ, ಪೀಡೆ, ಪಿಶಾಚಿ, ಬ್ರಹ್ಮ ರಾಕ್ಷಸ ಅಂದ್ರೆ ಸಾಮಾನ್ಯವಾಗಿ ಹೆದರ್ತಾರೆ. ಅಂತ ಒಬ್ಬ ಬ್ರಹ್ಮ ರಾಕ್ಷಸನ ಕತೆ ಹೇಳ್ತೀನಿ, ಕೇಳು ಕೇಳು. ಒಂದೂರಿನಲ್ಲಿ ಒಬ್ಬ ನಿರ್ಗತಿಕ ಬ್ರಾಹ್ಮಣ ಇದ್ದ. ಒಂದು ದಿನ ಇನ್ನು ಬಂದಿಲ್ಲ. ಇವನು ಎಲ್ಲಿ ಹೊರಗೋಗಿದ್ದಾನು? ನನ್ನ ಹೊಟ್ಟೆ ಇಲ್ಲ, ಹಸ್ತು ಪ್ರಾಣನೇ ಹೋಗ್ತಾ ಇದೆ. ಇವನ್ನ ಎರಡಾಗ ಬಂದು ಮಾಡ್ಬಿಡ್ತೀನಿ. ಅವನ್ನ ಸಿಕ್ಲಿ ಇವತ್ತು ಅವನ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಏನೇನಾರ ಆ ಸೂರ್ಯ ಹುಟ್ಟೋದಾದ್ರೆ ಮರಿಬೋದು, ನೀವು ನಮ್ಮನೆ ಬಾಗಿಲಿಗೆ ಭಿಕ್ಷೆ ಬೇಡೋದಾದ್ರೆ ಮರ್ಯಾದಿಲ್ಲ ನೋಡಿ. ನಾನು ಮರ್ತರು ನನ್ನ ಹೆಂಡತಿ ಮರಿಬೇಕಲ್ಲ ಸ್ವಾಮಿ. ಕನ್ಸಾಗಿ ಹೆಂಡತಿಗಿದಿರ್ತೀರ? ಅವಳು ಹೆಂಡತಿ ಅಲ್ಲ ಸ್ವಾಮಿ, ಮಾರಿ, ಹೆಮ್ಮಾರಿ. ಅಯ್ಯೋ ಪಾಪ. ಐನೂರ ಸ್ವಾಮಿ, ನಾಳೆ ನಂದೊಂದು ಕೆಲಸ ಮಾಡಿಕೊಡ್ತೀರಾ? ಆಗಲಿ ಸ್ವಾಮಿ. ನಾಳೆ ಬರ್ತೀರಲ್ಲ ಬೆಳಿಗ್ಗೆ, ಆವಾಗ ಹೇಳ್ತೀನಿ. ಆಯ್ತು ಸ್ವಾಮಿ, ಬರ್ತೀನಿ. ಹೋಗ್ಬನ್ನಿ. ಭವತಿ ಭಿಕ್ಷಾಂದೇಹಿ. ಇವನ್ನ ಎರಡಾಗ ಬಂದು ಮಾಡ್ಬಿಡ್ತೀನಿ. ಅವನ್ನ ಸಿಕ್ಲಿ ಇವತ್ತು ಅವನ. ಏನ್ ಮಾಡ್ತೀನಿ? ಈ ಹಂಗ ಬರ್ತಾ ಇದೀಯಪ್ಪ, ಒಳ್ಳೆ ಬಳ್ಳಿ ಬೆಳಗ್ದಂಗ ಬೆಳ್ಕೊ ಬರ್ತೀಯ. ಏನಾಗೈತಿ ನಿನಗೆ? ಇಲ್ಲಿ ಹೊಟ್ಟೆ ಅಷ್ಟು ನನ್ ಪ್ರಾಣ ಹೋಗ್ತಾ ಇದೆ. ಎಷ್ಟು ನಿಧಾನಕ್ಕೆ ಬರ್ತಿದ್ಯಲ್ಲ, ಏನಾಗೈತಿ ನಿನ್ ದಾರಿ? ಹತ್ತು ಮನೆ ಸುತ್ತ ಜೋಳಿಗೆ ತುಂಬಬೇಕಲ್ಲ. ಅಲ್ಲಿ ನಿನ್ ಜೋಳಿಗೆನೂ ತುಂಬಕ್ಕಿಲ್ಲ, ಇಲ್ಲಿ ನನ್ನ ಹೊಟ್ಟೆನೂ ತುಂಬಕ್ಕಿಲ್ಲ. ನಾನು ನಮ್ಮ ಅಪ್ಪನ ಮನೇಲಿ ಇರ್ಬೇಕಾದ್ರೆ ರಾಶಿ ರಾಶಿ ಪುಟ್ಟಿ ಪುಟ್ಟಿ ಅನ್ನನೇ ತಿಂತಾ ಇದ್ದೆ ಗೊತ್ತಾ? ನೀನು ಕಟ್ಕೊಂಡು ನನ್ನ ಕತಿ ಹಂಗಾಗೈತ್ ನೋಡು. ಅದಕ್ಕೆ ನಿಮ್ಮಪ್ಪ ಬಿಗ್ನಾಸಿಯಾಗಿ ಅವನು ಭಿಕ್ಷೆ ಬೇಡಕ್ ಹೋಗಿ ಈ ಜೋಳಿಗೆ ನನ್ನ ಕೈ ಕೊಟ್ಟಿದ್ದು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯೋ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟು ಸೊಕ್ಕು ನಿನಗೆ? ನಮ್ಮಪ್ಪ ನಿನಗ್ ಮದುವೆ ಮಾಡಿ ಹೋಗಿದ್ರೆ ನನ್ನನ್ನ ದೊಡ್ಡ ದೊಡ್ಡ ಜಮೀನ್ದಾರನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದ. ಆಗ ನಾನು ಹೆಂಗಿರ್ತಿದ್ದೆ ಗೊತ್ತಾ? ಮಹಾರಾಣಿ ಮಹಾರಾಣಿ ತರ ಮೆರಿತಿದ್ದೆ. ನೀನು ಕಟ್ಕೊಂಡು ನನಗೆ ಹೆಂಗಾಗತ್ತೆ ನನ್ನ ಸ್ಥಿತಿ. ಅವನು ಬೇಗ ನನ್ನ ಸ್ಥಿತಿಗೆ ಬರ್ತಿದ್ದ. ಜಾಸ್ತಿ ಮಾತಾಡ್ಬೇಡ ನೀನು. ಮಾತ್ ಕಿತ್ತಾಡ್ದೆ ಬುಲ್ಡೆ ಬಿಸಿಲು ಕಾಯಿಸ್ಕೊಂಡ್ ಬಿಡ್ತೀನಿ ನಿನಗೆ. ನನ್ನ ಹೊಟ್ಟೆ ಹಸಿತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ. ತಿಂದು ಬಂದು ಆಮೇಲೆ ನಿನ್ಗೆ ವಿಚಾರಿಸ್ಕೊತೀನಿ. ಕೊಡಲೆ ಕೊಡು. ಎಲ್ಲಿ ಗಂಟು ಬಿದ್ದೆ ನೀನು? ಎಲ್ಲಿ ಕಾಯ್ಕೊಂಡು ಕೂತಿದ್ದೆ ನನ್ನ ಮದುವೆ ಆಗಕ್ಕೆ? ಬರ್ಲಿ ಬರ್ಲಿ ಇವತ್ತು. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನಪ್ಪ? ನನ್ನ ಪ್ರಾಣ ಹೋಗ್ತಾ ಇದೆ. ಯಾವಾಗ್ಲೂ ಹಿಂಗ್ ನಿಧಾನಕ್ಕೆ ಬರ್ತೀಯಲ್ಲ, ನಿನಗೇನಾಗೈತೆ? ನನ್ನ ಹೊಟ್ಟೆ ಹಸ್ತು, ನನ್ನ ಕಷ್ಟ ನನಗೆ ಗೊತ್ತು. ನೀನ್ ಏನ್ ಮಾಡ್ತೀನಿ ಗೊತ್ತಿಲ್ಲ. ಹಿಂಗೆ ನೀನ್ ನಿಧಾನಕ್ಕೆ ಬಾ. ಅಯ್ಯೋ, ಇದು ಬೇರೆ ಪ್ರಾಣ ತಿಂತದೆ, ಇದು ಬೇರೆ ಸರಿಯಾಗಿ ಗುರಿಯಾಕಿಲ್ಲ. ಅಯ್ಯೋ, ಸಾಕಾಗಿ ಹೋಗೈತೆ ನಾಳೆ ಬರಕ್ಕೆ. ಈಗ ನೋಡಿದ್ರೆ ಇದ್ರ ಕಾಟ ನಿಂದೊಂದು ಗೋಡು. ಹೆಂಗೋ ಅಂತನ ನಿನ್ಗೆ ತಲೆ ಬೇರೆ ನೀರ್ ಹಾಕಬೇಕು. ನಾನು ಮಾಡ್ತೀನಿ. ಸಾಕಾಗೋಯ್ತು. ನಮ್ಮ ಅಪ್ಪನ
ಹೊಡ್ಕೊಂಡೆ. ಇವನು ಕೊಡ್ಬೇಡ ನನ್ನ, ಇವನು ಕೊಡ್ಬೇಡ ಅಂತ ಕೇಳಿಲ್ವಲ್ಲ ನಮ್ಮಪ್ಪ. ನೋಡು ನಾನು ಎಷ್ಟು ಮಾತಾಡಿದ್ರು ಕೇಳಿದ ನಂತರ ಹಂಗೆ ಕೈ ಮುಕ್ಕೊಂಡು ನಿಂತಾನೆ ದೇವ್ರ ಮುಂದೆ. ನಿನ್ಗೇನ್ ಬಂದೈತೋ ನಿನ್ಗೆ ಆಪತ್ ಬರ, ನಿನ್ ಚಾಪೆ ಸುತ್ಕೊಂಡು ಹೋಗ, ನಿನಗೆ ಬರಬಾರ್ದು ಬರ. ಮಾತಾಡ್ತಿದ್ರು ಚಾವಳ ನಿಂತಾನಂದ್ರೆ ಹೆಂಗ್ ನಿಂತಾನೆ? ನಿನ್ನ ಮೇಲೆ ನಾನು ನಿಧಾನಕ್ಕೆ ಬಂದೆ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡಕ್ಕಿಲ್ಲ. ಜೋರಿಗೆ ತುಂಬಿಸ್ಕೊಂಡು ತರಬೇಕು. ಯಾರಾದ್ರೂ ಸಿಕ್ಕರೆ ಸಾಕು ಅಲ್ಲೇ ಮಾತಾಡ್ಕೊಂಡು ನಿಂತು ಬಿಡ್ತಾನೆ. ಇಲ್ಲಿ ನೋಡಿದ್ರೆ ದೇವ್ರ ಮುಂದೆ ಏನೋ ದೊಡ್ಡ ಗದಂತಾರಿ ಕೇಳ್ಕೊಳಂಗೆ ಕೈ ಮುಕ್ಕೊಂಡು ನಿಂತು ಬಿಟ್ಟವನು. ನಾನು ಮಾತಾಡ್ತಾ ಇದ್ದೀನಿ ಕೇಳ್ತಾ ಇಲ್ವೇನೋ? ಇದ್ಮೇಲೆ ಗೋಳು. ನಾನ್ ತಂದಿದ್ನೆಲ್ಲ ನೀನು ಒಬ್ಳೆ ತಿಂತಾ ಇದೆಯಲ್ಲೇ. ಮುದ್ದೆ ಮುಖ ನೋಡ್ 3 ದಿನ ಆಗೈತೆ, ನಂಗೊಂದ್ ಸ್ವಲ್ಪ ಉಳ್ಸೆ. ಮುಚ್ಚು ಬಾಯ್, ಕಣ್ಣು ಬಿಡಬೇಡ ನೀನು. ಕಣ್ಣು ಬಿಟ್ಟು ನೀನು ಕಣ್ಣು ಕಿತ್ತು ಬಿಡ್ತೀನಿ. ನನ್ನೊಟ್ಟಿಗೆ ಸಾರಲ್ಲ ಅಂದ್ರೆ ಇವ್ರಿಗೆ ಬೇರೆ ಮಾಡ್ಬೇಕಂತೆ, ಇವ್ರಿಗೆ ಬೇರೆ. ನಾನ್ ಕಷ್ಟಪಟ್ಟು ತಂದಿರೋ ನೀನ್ ಒಬ್ಳೆ ತಿಂತಿಯಲ್ಲೇ. ನೀನೇನಿ ಹೆಣ್ಣು ಭೂತಾನೋ? ನನ್ನೇ ಭೂತ ಅಂತ್ಯಾ? ಕೊಳವೆ ತಗೊಂಡು ಹಾಕೊಳ್ತೀನಿ ನಾನು ಭೂತ ಅಂತ್ಯಾ? ನಿನ್ನ ಏನ್ ಮಾಡ್ತೀನಿ? ಏನು ಹೆಣ್ಣು ಭೂತಾನೋ? ನಾನ್ ಏನ್ ಕರ್ಮ ಮಾಡಿದ್ನಪ್ಪ ಇಂತ ಹೆಂಡತಿ ಕಟ್ಟಿದ್ಯಾ? ಏನ್ ಗೊಣಗ್ತಾ ಇದೀಯಾ? ಹೆಚ್ಚು ಕಮ್ಮಿ ಮಾತಾಡ್ಬೇಡ ನೀನು. ಎದ್ದೇಳಬೇಕೆ? ಐನೂರೇ, ಬೆಳಿಗ್ಗೆಯಿಂದ ನಿಮ್ಮನ್ನೇ ಕಾಯ್ತಾ ಇದ್ದೆ. ಈ ಪತ್ರ ತಗೊಂಡೋಗಿ ಆ ರಾಮ್ಪುರ ಜಮೀನ್ದಾರಿ ಕುಟ್ಬಿಟ್ಟು ಸಂಜೆ ಹೊತ್ತಿಗೆ ಬಂದ್ಬಿಡಿ. ರಾತ್ರಿ ಮನೆಗೆ ಹೋಗುವಾಗ ಅಕ್ಕಿ ತಗೊಂಡೋಗಿ. ಯಜಮಾನ್ರೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಏನಾದ್ರೂ ತಂಗ್ಲಿದ್ರೆ. ಅರ್ಥ ಆಯ್ತು. ರಂಗ, ಆ ಬುತ್ತಿ ತಗೊಂಬ. ಬರ್ತೀನಿ, ಹೋಗಿ ಬನ್ನಿ. ಅಯ್ಯೋ ಉಸ, ಎಲ್ಲಿ ಇವನು? ಎಲ್ಲ ಹಾಳಾಗೋಗಿದ್ದಾನು ಅಂತೀನಿ. ಇಲ್ಲಿ ನಾನು ಹೊಟ್ಟೆ ಹಸ್ತು ಪ್ರಾಣನೇ ಹೋಗ್ತಾ ಇದೆ. ಆ ಚೋಳಿಗೆ ಹಿಡ್ಕೊಂಡು ಹೋದವನು ಪಿರಿ 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 ಅಂತ ಸುತ್ತಕ್ಕೆ ಹೋಗ್ಬಿಟ್ಟವನೆ. ಇದೇ ಬಿಟ್ಟಿದ್ದು ಸಾಕು ಅಂತ. ಏನ್ ಮಾಡಿ? ನನ್ನ ಹೊಟ್ಟೆ ಹಸಿ ಬೇರೆ ತಡೆಯಕ್ಕಾಗ್ತಿಲ್ಲ, ಇದನ್ನ ಎಳೆಯಕ್ ಬೇರೆ ಆಯ್ತಾ ಇಲ್ವಲ್ಲ. ಅಪ್ಪ ಅಪ್ಪ, ಅಯ್ಯೋ ಉರಿ ಉರಿ ಉರಿ. ಇನ್ನೂ ಬರ್ಲಿಲ್ವೇ? ಇವನು ಎಲ್ಲ ಹಾಳಾಗೋಗಿದ್ದನು. ನನ್ನ ಹೊಟ್ಟೆ ಹಸಿ ತಡೆಯಕ್ಕಾಗ್ತಿಲ್ವೇ? ಅಯ್ಯೋ ಬರ್ಲಿ ಬರ್ಲಿ. ಇವತ್ತು ಈ ಬಿಂದಿಗೆಲ್ಲ ಅವ್ರ ಗುಂಡೆ ಕುಟ್ಲಿಲ್ಲ ಅಂದ್ರೆ ನೋಡಿ ಇವತ್ತು. ಅಲ್ಲ, ಅವನು ಇವತ್ತೇನಾದ್ರು ತರ್ಲಿಲ್ಲ ಅಂದ್ರೆ ಈ ನೀರು ಕುಡ್ಕೊಂಡೇ ಬದುಕಬೇಕಾಗತ್ತೋ ಏನೋ. ಅಯ್ಯೋ ನನಗೆ ಇದೇ ರೀತಿ ಊಟ ಕೊಡ್ಸಪ್ಪ. ಇಲ್ಲ ಅಂದ್ರೆ ಆ ಪಿಶಾಚಿ ಹೆಂಡತಿನಿಂದ ಮುಕ್ತಿನಾದ್ರೂ ಕೊಡ್ಸು. ಸಾಕಾಗೋಗೈತಿ ಇನ್ನು ಸಲುವಾಗಿ ನನಗೆ. ಇವತ್ತು ಬರ್ಲಿ, ಇವತ್ತು ಅವನಿಗೆ ಎರಡಲ್ಲಿ ಒಂದು ಮಾಡ್ತೀನಿ, ಬಿಡಲ್ಲ. ಇನ್ನೂ ಬರ್ಲಿಲ್ವೇ? ಇವತ್ತು ಅವನಿಗೊಂದು ಗತಿ ಕಾಣಿಸ್ತೀನಿ.
ಇದ್ರಲ್ಲ ಒಂದ್ ಗತಿ ಕಾಣಿಸ್ತೀನಿ ಅವನಿಗೆ ಬಿಡಲ್ಲ. ಸಿಕ್ಲಿ ಅವನಿಗೆ ಬಿಸಿಲಿನ ಕಾಣಿಸೋದು ಬಿಡ್ತೀರಾ ಅವನಿಗೆ? ಇವ್ನು ಸಿಗ್ಲಿ ಅವ್ನು ಬಿಡ್ತೀರಾ? ಏನಪ್ಪಾ ತಮ್ಮ ಇದೇ ಈ ಕಡೆಯಿಂದ ನಿನ್ ಸವಾರಿ? ಅಕ್ಕ ನೀನ್ ಎಲ್ಲೆಲ್ಲಿ ಅಂತ ಹುಡ್ಕೋದಕ್ಕ ಹಟ್ಟಿಗೆ ಹೋಗಿದ್ದೆ. ನೀನ್ ಹಗ್ಗ ತಕೊಂಡ್ ಬಾವನ್ನ ಊರೆಲ್ಲ ಹುಡುಕ್ತಾ ಇದೀಯ ಅಂತ ಗೊತ್ತಾಯ್ತು. ಅದಕ್ಕೆ ನೀನ್ ಹುಡ್ಕಾಡ್ತಾ ಇದ್ದೆ ನನ್ನ? ಅದ್ ಸರಿ, ಇದೇ ನೀ ಹಲಸಿನಕಾಯಿ ತಕೊಂಡು ನೀನ್ ಈ ಕಡೆಯಿಂದ ಬರ್ತಿದ್ದೆ. ಎಲ್ಲೂ ಹೋಗಿದ್ದೆ? ಅಕ್ಕ ನಾನು ಬಾವ ಸಿಕ್ಲಿ ಅಂತ ಆ ಗುಡ್ಡ ದೇವ್ರಿಗೆ ಹರಕೆ ಮಾಡ್ಕೊಳಕ್ ಹೋಗಿದ್ದೆ ಕಣಕ್ಕ. ಅಯ್ಯೋ 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 ನನ್ನ ಬಂಗಾರ ತಮ್ಮ, ಇವನಂತ ಅರ್ಕೆ ಮಾಡ್ಕೊಂಡಿದ್ದೆ. ಅಕ್ಕ ಬಾವ ಬೇಗ ಸಿಕ್ಲಿ ಅಂತ ಆ ಬೆಟ್ಟದ ಲಿಂಗಪ್ಪನ ಹತ್ರ ಹರಕೆ ಮಾಡ್ಕೊಂಡೆ ಕಣಕ್ಕ. ಏನಂದ ಅವನು ಅದಕ್ಕೆ? ಆ ದೇವ್ರು ಹೇಳಿಲ್ಲ, ಆ ಲಿಂಗಪ್ಪ ಹೇಳ್ದ ನಿಮ್ ಬಾವ ಸಿಕ್ಬೇಕಾದ್ರೆ ನಿಮ್ ಅಕ್ಕ 30 ದಿನ ಉಪವಾಸ ಮಾಡ್ಬೇಕು ಅಂತ ಅಂದ ಕಣಕ್ಕ. ಹಂಗನ್ನ ನನ್ನ ಬಂಗಾರ ತಮ್ಮ, ನೀನು ಕೇಳ್ಕೊಂಡು ಬಂದಿದ್ಯಲ್ಲ. ನನಗೆ ಒಂದು ದಿನ ವರ್ಷ ತಡೆಯಕ್ಕೆ ಆಯ್ತಾ ಇಲ್ಲ, 30 ದಿನ ನಾನು ಹೆಂಗೋ ಉಪವಾಸವಾಗಿರ್ಲಿ. ನೋಡಲ್ಲ ಯಾರ ಕರಿತಾರೆ ನೋಡು. ಇವನ್ನ ಇವನೇ 30 ದಿನ ಇರ್ಬೇಕಾ? 30 ದಿನ ಇರ್ಬೇಕನ? 30 ದಿನ ನಿಮ್ ಭಾವ ಇನ್ನು ಮೇಲಿಂದ ನಿಮ್ಮ ಭಾವ ಎಲ್ಲಿ ಭಿಕ್ಷೆ ಬರ್ಕೊಂಡ್ ಬರ್ತಿದ್ನೋ ಅಲ್ಲಿ ನೀನೇ ಹೋಗಿ ಭಿಕ್ಷೆ ಬೇಡ್ಕೊಂಡು ನನ್ನ ಹೊಟ್ಟೆಗೆ ತಂದು ಹಾಕ್ಬೇಕು. ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಕ್ಕಿಲ್ಲ. ಅವನು ಬಿಡಲ್ಲ, ಎಲ್ಲ ಹಾಳಾಗೋಗಿದ್ದಾನ. ಬಿಡ್ತೀನ ಅವನ್ನ ಬಿಡ್ತೀನ ಅವನ. ವಿಕ್ರಮ ಮತ್ತು ಬೇತಾಳನ ಕಥೆಗಳು. ಪ್ರಾಯೋಜಕರು ಅಲ್ಲ ಎಲ್ಲೋಗಿದ್ದನು ಅವನು. ಹುಡ್ಕಿ ಸಾಕಾಗೋಯ್ತಲ್ಲ. ಸಿಕ್ಲಿ ಇವತ್ತು ಅವನ. ಇವತ್ತು ಬಿಸಿನೀರು ಕಾಯಿಸೆ ಉಯ್ಯೋದು ಅವನ ಒಳ್ಳೆಗೆ. ಏನ್ ಮಾಡ್ಲಿ, ನನ್ನ ಹಣೆ ಬರಕ್ಕೆ ಸಿಗದೆ. ನಿಂಗಣ್ಣ ಚೆನ್ನಾಗಿದ್ಯಪ್ಪ? ಊರಕ್ಕ ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ಯೋ? ಉಂಡ್ಕ ಬಂದ್ಯಾ? ಹೊಟ್ಟೆಯಿಂದ ಊಟ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ತಮ್ಮ ತಿಮ್ಮ ಸಿಕ್ಕಿದ್ನಂತೆ? ಏನ್ ಹೇಳಿಲ್ವಾ? ಅಯ್ಯೋ ಎಲ್ಲ ಹೇಳ್ದೆ. ಅದೇನೋ 30 ದಿನ ಉಪವಾಸ ಇರ್ಬೇಕಂತ. ಅಷ್ಟೇ ಅಲ್ಲ ಕಣಕೋ, 30 ದಿನ ಆದ್ಮೇಲೆ 31ನೇ ದಿನಕ್ಕೆ ನಾನು ಹಲಸಿನಕಾಯಿ ಕೊಟ್ಟಿದ್ದೆಲ್ಲ 2, ಅದನ್ನ ನೀನ್ ತಿಂದು ಬಿಟ್ರೆ ನಿನ್ ಗಂಡ ಪಾತಾಳದಲ್ಲಿ ಅಡ್ಕೊಂಡಿದ್ರು ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಏನ್ ಹೇಳ್ದಪ್ಪ, ಚೆನ್ನಾಗಿ ಹೇಳ್ದ್ಯಪ್ಪ. 31ನೇ ದಿನಕ್ಕೆ ಹಲಸಿನಕಾಯಿ ತಿನ್ಬೇಕು. ಸರಿ, 3 ಅಡಿ ಕಣಕೋ. ಸಾಲಕ್ಕಿಲ್ಲ 6 ಅಡಿ ತೋಡು. ಆದ್ರೆ ನೀನ್ ನಂಬಿಕೆ ಏನ್ ಚೆನ್ನಾಗಿ ನನ್ನ ತಮ್ಮನಿಗೆ ಹೇಳ್ ಕಳ್ಸಿದ್ಯಾ. ಇನ್ನ ಹಂಗಿಂಗಲ್ಲ ಏನ್ ಮಾಡ್ತಿದ್ದ ನೀನ್ ನಲ್ಲಿಕಾಯಾಗ ನನ್ನ ಗಡ್ಡ ಇಲ್ಲ ಅಂತ ಆಸೆ ಆಗ್ತಿದ್ದೀನಿ. ಹೊಟ್ಟೆ ಎತ್ಕೊಂಡು ಬಾಯಿ ಬಡ್ಕೊತಾ ಇದ್ದೀನಿ. ಇವನ್ಗೆ ಸಿಗ್ಲಿ ಇವತ್ತು. ಎಲ್ಲ ಅಡಗಿದ್ರು ಬಿಡ್ತೀನಿ ನಿನ್ನ. ಅಯ್ಯೋ ಎಲ್ಲೂ ಹೋಗ್ತಾರಪ್ಪ, ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಹೊಟ್ಟೆ ಹಸ್ತಿದ್ದೀನಿ, ಸಾಯ್ತಾ ಇದ್ದೀನಿ, ಬಾಯಿ ಬಡ್ಕೋತಿದ್ದೀನಿ. ಎಲ್ಲ ಹಾಳಾಗೋಗಿದ್ಯೋ ನೀನ್. ಎಲ್ಲೇ ಇದ್ರು ನಾನು ಬಿಡಲ್ಲ. ನೀನ್ ಏನ್ ಮಾಡ್ತೀನಿ ಗೊತ್ತಾ?